ಇದಾದ ನಂತರ 2020ನೇ ಇಸ್ವಿನಲ್ಲಿ ಕುಮಾರಣ್ಣ ಅವ್ರು ಹೇಳೋರು ಚೆನ್ನಾಗಿರೋರು, 1,000 ಎಕರೆನ ಕೆಇಡಿಬಿ ಕೊಟ್ಬಿಟ್ರು. ಕೆಇಡಿಬಿಗೆ ಕೊಡುವಂತ ಸಂದರ್ಭದಲ್ಲಿ ಪಾಪ ಯಾರ ತಿಮ್ಮೇಗೌಡರು ಅನ್ನೋರಿಗೆ ಸಿದ್ದರಾಮಯ್ಯ ಅವರು ನೀನು ಯಾವ ನಿಂದು ಲೋನ್ ಅಲ್ಲಿ ಸರ್ಕಾರದಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ, ನೀನು ಇದನ್ನ ಇಂಡಸ್ಟ್ರೀಸ್ ಮಾಡಿ ಅಲ್ಲಿಂದ ಜಾಗ ಮಾಡ್ಬಿಡ್ಬಾ ಅಂತಂದ್ರು ಅಂತ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಅವರು ಮಾತಾಡ್ತಕ್ಕಂಥ ಒಂದೊಂದು ಮಾತಿಗೂ ಕೂಡ ಬೆಲೆ ಇರಬೇಕು, ತೂಕ ಇರಬೇಕು, ಆಧಾರ ಇರಬೇಕು. ಬೆಲೆ, ತೂಕ, ಆಧಾರ ಇರತಕ್ಕಂಥ ವ್ಯಕ್ತಿ ಮಾತಾಡಿದ್ರೆ ಅವರು ಕನಿಷ್ಠ ವ್ಯಕ್ತಿ ಆಗ್ಬಿಡ್ತಾರೆ. ಜನಗಳ ಮುಂದೆ ಆಡ್ಕೊಳ್ಳಿಕ್ಕೆ ಅವರೇ ಜಾಗ ಕೊಟ್ಟಂಗಾಗ್ತದೆ. ಅದಕ್ಕೆ ಕುಮಾರಣ್ಣವರೇ, ಸನ್ಮಾನ್ಯ ತಿಮ್ಮೇಗೌಡರು 1,000 ಎಕರೆ ಅಕ್ವೈರ್ ಮಾಡಿಸಿದ್ದು ಸತ್ಯ. ಅಕ್ವೈರ್ ಮಾಡಿದವರು ಯಾರು? ಈ ರೆಡ್ ಝೋನ್ ಈ ಒಂದು ವ್ಯಾಪ್ತಿಯಿಂದ 9,000 ಚಿಲ್ಲರೆ ಎಕರೆಯಿಂದ 1,000 ಎಕರೆನ ಬಿಡಿಸ್ಕೊಟ್ಟವರು ಯಡಿಯೂರಪ್ಪನವರು. ಯಾರಿವತ್ತು ನೀವು ಪ್ರಾಯಶ್ಚಿತ್ತ ಯಾತ್ರೆ ಮಾಡ್ಲಿಕ್ಕೆ ಕೊಟ್ಟಿದಾರ ಯಡಿಯೂರಪ್ಪನವರು, ಆ ರೆಡ್ ಝೋನ್ ಇಂದ ಬಿಟ್ಟು ಅದು ಕೆಇಡಿಬಿಗೆ ಅವ್ರ ಜಾಗ ಮಾತ್ರ ಅಕ್ವೈರ್ ಮಾಡಿದ್ರು. ಸಂಪೂರ್ಣ ಅವ್ರ ಜಾಗ ಅಲ್ಲ, 350 ಎಕರೆ 400 ಎಕರೆ ಮಾತ್ರ ತಿಮ್ಮೇಗೌಡರು ಜಾಗ ಅದು. ಇನ್ ಮಿಕ್ಕಿದ್ದೆಲ್ಲ ರೈತರ ಜಾಗ ಅದು. ತಿಮ್ಮೇಗೌಡರು ಮಾಡಿದಂತ ಅವತ್ತು ಇಂಡಸ್ಟ್ರೀಸ್ ಮಿನಿಸ್ಟರ್ ಯಾರು ಅಂತಂದ್ರೆ ಜಗದೀಶ್ ಶೆಟ್ಟರ್ ಅವರು. ಜಗದೀಶ್ ಶೆಟ್ಟರ್ ಯಡಿಯೂರಪ್ಪನವರು ಸೇರಿ ತಿಮ್ಮೇಗೌಡರಿಗೆ ಆ ಜಾಗನ ಅಕ್ವೈರ್ ಮಾಡೋದು ದುಡ್ಡು ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟು ದುಡ್ಡು ಕೊಟ್ಟರು. ಅಂದ್ರೆ ಅವತ್ತು ಹೇಳ್ತವ್ರೆ ಸಿದ್ದರಾಮಯ್ಯ ಅವರೆಲ್ಲ ಕಿಕ್ ಬ್ಯಾಕ್ ತಗೊಂಡ್ರು. ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ನಿಮ್ಮ ಆತ್ಮೀಯ ಸ್ನೇಹಿತರಿದಾರಲ್ಲ, ಇವಾಗ ಯಾರನ್ನ ತಪ್ಪಿಕೊಂಡು ಒಬ್ಬರಿಗೊಬ್ರು ತಪ್ಪಾಡ್ತಿದ್ರಲ್ಲ, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಜಗದೀಶ್ ಶೆಟ್ಟರು, ಇವರು ತಿಮ್ಮೇಗೌಡರಿಗೆ ಅದನ್ನ 1,000 ಎಕರೆನ ಅವ್ರ ಅದಕ್ಕೆ ಕಿಕ್ ಬ್ಯಾಕ್ ತಗೊಂಡಂತವ್ರು. ಸ್ಪಷ್ಟೀಕರಣ ಕೊಡ್ಬೇಕು ನೀವು ಕುಮಾರಸ್ವಾಮಿ ಅವರು. ಅರ್ಧಂಬರ್ಧ ಈ ಇಂಟರ್ನಲ್ ಕೇಸ್ ಬೇಡ ಕುಮಾರಸ್ವಾಮಿ ಅವರೇ, ದಯಮಾಡಿ ಇದನ್ನ ಬಿಟ್ಟಂತವರು ಸನ್ಮಾನ್ಯ ಯಡಿಯೂರಪ್ಪನವರು. ಅದನ್ನ ಆ ಸಂದರ್ಭದಲ್ಲಿ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಆಗಿರುವಂತವರು ಜಗದೀಶ್ ಶೆಟ್ಟರು ಎಷ್ಟು ಕಿಕ್ ಬ್ಯಾಕ್ ಅನ್ನ ಯಡಿಯೂರಪ್ಪನವರು ಮತ್ತೆ ನಾವೇನಿರೋದು ಕುಮಾರಸ್ವಾಮಿ ಅವರು ಇರೋದು ಕಿಕ್ ಬ್ಯಾಕ್ ತಗೊಂಡ್ಬಿಟ್ರು, ಮಾಡಿಕೊಟ್ಬಿಟ್ರು ಅವ್ರಿಗೆ ಅಂತ. ಅದು ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತೇಳಿ ಕುಮಾರಸ್ವಾಮಿ ಅವರ ಯಡಿಯೂರಪ್ಪನವ್ರ ಮತ್ತೆ ಜಗದೀಶ್ ಶೆಟ್ಟರ್ ಕೇಳಬೇಕು. ಅದನ್ನ ಬಿಡಬೇಕಾದ್ರೆ, ಆ ಜಾಗನ ತಗೋಬೇಕಾದ್ರೆ ತಿಮ್ಮೇಗೌಡರಿಂದ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು, ಎಷ್ಟು ಹಣ ಸಂದಾಯ ಆಯ್ತು ಅವ್ರಿಗೆ. ಅವತ್ತು ನಿಗದಿ ಮಾಡಿದಂತ ರೇಟ್ ಎಷ್ಟು ಗೊತ್ತಾ? 70 ಲಕ್ಷದಿಂದ 80 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ. ಎಲ್ಲಿ ಈ ಒಂದು ಟೌನ್ಶಿಪ್ ಅಟ್ಯಾಚ್ ಆಗಿರ್ತಕ್ಕಂಥ ಜಾಗ ಅದು. ತುಂಬಾ ದೂರ 2 ಕಿಲೋಮೀಟರ್ 3 ಕಿಲೋಮೀಟರ್ ಇಲ್ಲ. ಎಷ್ಟು ತಿಂದೆ 2020, ಇವತ್ತೆಷ್ಟು? ಇವತ್ತು 26, ಕೇವಲ 5 ವರ್ಷ ಡಿಫರೆನ್ಸ್ ಅಷ್ಟೇ, 4-5 ವರ್ಷ ಡಿಫರೆನ್ಸ್. ಅವತ್ತು ತಗೊಂಡು ಕೊಟ್ಟಿರ್ತಕ್ಕಂಥ ಹಣ ಒಂದು ಎಕರೆಗೆ 80 ಲಕ್ಷ, ಮ್ಯಾಕ್ಸಿಮಮ್ 1 ಕೋಟಿ. ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಹಣ 2.5 ಕೋಟಿ, 3 ಕೋಟಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಪೂರ್ತಿ ಮಾಹಿತಿ ತಗೊಂಡು ಮಾತಾಡ್ಬೇಕು ನೀವು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನೀವು. ಯಾರು ತಗೊಂಡ್ರು, ಯಾರು ಬಿಟ್ರು, ಯಾರಿಗೋಸ್ಕರ ಬಿಟ್ರು ಅಂತೇಳಿ